ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಅರ್ಶಿನ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಅರ್ಶಿನ ಶಾಸ್ತ್ರ, ಇದರಲ್ಲಿ ಏನು ವಿಶೇಷ ಅಂತೀರಾ? ಇಲ್ಲಿ ಒಂದು ಭಾವನಾತ್ಮಕ ಸಂಬಂಧವನ್ನು ನಿಮ್ಮೆದುರು ತರುವಂಥ ಒಂದು ಸಣ್ಣ ಪ್ರಯತ್ನ ನಂದಾಗೈತಿ. ಏನು ಅಂತ ಅಂದ್ರೆ, ಈ ಒಂದು ಕ್ಷಣ, ಈ ಒಂದು ದಿನ ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲೂ ಬಂದೇ ಬಂದಿರ್ತೈತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಇನ್ನೊಂದು ನಾನು ನಿಮಗೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಅಂದ್ರೆ, ಈ ಒಂದು ವಿಡಿಯೋ ನೋಡ್ತಿರಲ್ಲ, ನೀವು ನೋಡಿದಾಗ ಇಂಥ ಮಕ್ಕಳು ಎಲ್ಲ ತಂದೆ ತಾಯಂದಿರಿಗೂ ಇಂಥ ಮಕ್ಕಳು ಇರಬೇಕಪ್ಪ ಅಂತ ಅನ್ಕೊತೀರಿ. ಎಲ್ಲ ಅಣ್ಣ ಅಕ್ಕ ತಂಗಿಯರು ಈ ರೀತಿ ಅಣ್ಣ ತಮ್ಮ ಇರಬೇಕು ಅಂತೇಳಂದು ಎಲ್ಲಾದರೂ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಅನಿಸ್ತತಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾನು ನಿಮ್ಮೆದುರಿಗೆ ತೊಗೊಂಡು ಬಂದಿದ್ದೀನಿ. ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ, ನಾನು ಇಲ್ಲಿ ಇಬ್ಬರು ಅಣ್ಣ ತಮ್ಮ ಅದಾರ. ಈ ಒಂದು ತಂಗಿಗೆ ಇಬ್ಬರು ಅಣ್ಣ ತಮ್ಮ. ನಿಜ ಹೇಳ್ಬೇಕಂದ್ರೆ, ನಾನು ಇದನ್ನ ವಿಡಿಯೋ ಮಾಡ್ಕೊಂಡಿರೋದು ಈ ಒಂದು ಎಲ್ಲ ಶಾಸ್ತ್ರವನ್ನು ನಾನು ನಮ್ಮ ಕಡೆ ಹೆಂಗೆ ಶಾಸ್ತ್ರ ಮಾಡ್ತಾರೆ ಅಂತೇಳಂದು ಹೇಳೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿಕೊಂಡೆ. ಆದರೆ ಆ ಅಣ್ಣ ತಮ್ಮ ತಂಗಿಗೆ ತೋರಿಸೋ ಪ್ರೀತಿಯೊಳಗೆ ನಾನು ಒಂಥರ ಮುಳುಗಿ ಹೋಗ್ಬಿಟ್ಟೆ. ಯಾಕಂದ್ರೆ ಅಷ್ಟು ಖುಷಿ ಅಂದರೆ ಖುಷಿ ಆಗೈತೆ. ನಾನು ನಿಜ ಹೇಳ್ಬೇಕಂದ್ರೆ ಏನೋ ಒಂಥರ ಕಣ್ಣು ತುಂಬಿ ಬರ್ತಾವೆ, ಇಂಥ ಅಣ್ಣ ತಮ್ಮನೂ ಇರ್ತಾರ ಅಂತ ಅಂದೇಳಂದು. ಯಾಕಂದ್ರೆ ನಾನು ಪಿಕ್ಚರ್ಗಳಲ್ಲಿ ನೋಡಿದ್ದೆ, ಇಂಥ ಅಣ್ಣ ತಮ್ಮ ಇರ್ತಾರಪ್ಪ, ಇದೆಲ್ಲ ಒಂಥರ ಪಿಕ್ಚರ್ಗೆ ಮೀಸಲು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜ ಜೀವನದಲ್ಲೂ ಇಂಥ ಅಣ್ಣ ತಮ್ಮ ಇರ್ತಾರ ಅಂತ ಅಂದ್ರೆ ಅದು ಒಂದು ರೀತಿ ನನಗಂತೂ ಕನಸು ಅನಿಸ್ತೈತೆ. ಯಾಕಂತ ಅಂದ್ರೆ ಮಕ್ಕಳಿಗೆ ಯಾವುದೋ ಒಂದು ಕಷ್ಟ ಬರಲಿ, ನೋವು ಬರಲಿ, ಒಂದು ಹುಲಿ ಅಂತ ಅಣ್ಣ ಇರಬೇಕು, ಇಲ್ಲ ಅಣ್ಣ ತಮ್ಮ ಇರಬೇಕು, ಇಲ್ಲ ತಂದೆ ಇರಬೇಕು ಅಂತ ಅಂದಂತಾರ. ಆ ಒಂದು ವಿಷಯದೊಳಗೆ ಈ ಹುಡುಗಿ ಪುಣ್ಯ ಮಾಡೋಣ ಅಂತ ಹೇಳೋದು ನಾ ಅನ್ಕೊತೀನಿ. ಇಲ್ಲಿ ಅರ್ಶಿನ ಶಾಸ್ತ್ರ ನಡೀತಾ ಐತಿ. ನೀವು ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ದಾರೆಲ್ಲ ನೀವು ನೋಡ್ತಾ ಹೋಗ್ರಿ. ನಾನು ಇದ್ರದ್ದು ಒಂದು ಸ್ವಲ್ಪ ಈ ಅಣ್ಣ ತಮ್ಮನ ಬಗ್ಗೆ ಒಂಚೂರು ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿ ಯಾಕಪ್ಪ ನನಗಿಷ್ಟು ಖುಷಿ ಅಂತ ಅಂದ್ರೆ, ಇದೇನು ದೊಡ್ಡ ಶ್ರೀಮಂತರ ಕುಟುಂಬ ಅಲ್ಲ. ಒಂದು ಪೂರ್ತಿ ನಿಜ ಹೇಳ್ಬೇಕಂದ್ರೆ ಈಗ ಒಂಚೂರು ಒಂದು ಚೆನ್ನಾಗಿರೋ ಒಂದು ಮನೆ ಆ ಮಗ ಕಟ್ಟಿದ, ಈಗ ಒಂದು ಖುಷಿಯಾಗಿ ಇವ್ರು ಜೀವನ ಮಾಡಕೊಂತಾರೆ. ಮೊದಲಿಗೆಲ್ಲ ಇವ್ರ ಮನೆ ಎಲ್ಲಿ ನೋಡಿದ್ರು ಮಳೆ ಬಂತ ಅಂದ್ರೆ ಎಲ್ಲ ಕಡೆ ಮನೆ ಸೋರ್ತಿತ್ತು. ಅಂಥ ಮನೆಯೊಳಗೆ ಈ ಮಕ್ಕಳ ಜೀವನ ಮಾಡ್ಯಾರ. ಕರೆ ಅಂದ್ರೆ ತಂದೆ ತಾಯಿ, ಇಬ್ಬರು ಅಣ್ಣ ತಮ್ಮ, ಒಂದು ತಂಗಿ, ಇಷ್ಟ ಇರೋದು ಇವರು. ಇಲ್ಲಿ ಒಂದು ಅಣ್ಣನ ಲಾಸ್ಟಿಗೆ ನಾನು ಫೋಟೋ ತೋರಿಸ್ತೀನಿ. ಅಣ್ಣಂದು ಇಲ್ಲಿ ಏನು ಕರ್ತವ್ಯ ಅಂತ ಅಂದ್ರೆ, ಅಣ್ಣ SLC ಮುಗಿಸಿದ ತಕ್ಷಣ ತಂಗಿದು ಮದುವೆ ಜವಾಬ್ದಾರಿ ಮತ್ತು ತಮ್ಮನ ಓದಿಸೋ ಜವಾಬ್ದಾರಿ ಅವನ ಮೇಲೆ ಬೀಳ್ತೈತಿ. ನಾವು ಓದ್ಕೊತ ಹೊಂಟೆ ಅಂತ ಅಂದ್ರೆ, ಈ ನನ್ನ ತಂಗಿ ಮತ್ತು ತಮ್ಮಗ ಜವಾಬ್ದಾರಿ ತೊಗೋಬೇಕು ನಾನು ಅಂತ ಹೇಳಂದ್ರೆ, ಓದನ್ನು ಅಲ್ಲಿಗೆ ಮೊಟಕುಗೊಳಿಸಿ ಅವನು ಬೆಂಗಳೂರಿಗೆ ಕೆಲಸದ ಮೇಲೆ ಹೋಗ್ತಾನೆ. ಆವಾಗ ಅವನು ಕೆಲ್ಸಕ್ಕೆ ಹೋದಾಗ ಮನೆ ಎಲ್ಲ ಕಡೆ ಮನೆ ಸೋರ್ತೈತಿ. ಅಲ್ಲಿ ಮನೆ ಎಲ್ಲ ಅಂದ್ರೆ ನಮ್ದು ಈ ಕಡೆ ಒಂದು ಮಣ್ಣಿನ ಮನೆ ಅಂತಾರೆ, ಮ್ಯಾಲೆಲ್ಲ ಮಣ್ಣು ಉದುರ್ತಿರ್ತೈತಿ. ತಂದೆನೂ ಅದಾನ, ಇಲ್ಲ ಅನ್ನಂಗಿಲ್ಲ. ತಂದೆಗೆ ಏನು ಜವಾಬ್ದಾರಿ ಅಂತ ಅಂದರೆ, ಈ ರೀತಿಯೆಲ್ಲ ಜವಾಬ್ದಾರಿ ಅವನಿಗೆ ಗೊತ್ತಾಗಂಗಿಲ್ಲ. ಬರೀ ಅವ್ನು ದುಡ್ದು ಏನು ಮನೆಗೆ ಏನು ಬೇಕು ಎಲ್ಲ ತಂದು ಕೊಟ್ಬಿಟ್ರೆ ಅವ್ನ ಜವಾಬ್ದಾರಿ ಅಲ್ಲಿಗೆ ಮುಗೀತು ಏನು. ಆದ್ರೆ ಇಲ್ಲಿ ಒಂದು ಇಬ್ಬರು ಮಕ್ಕಳ ಜವಾಬ್ದಾರಿ ಅಂದರೆ ಇದು ಒಂದು ದೊಡ್ಡ ಜವಾಬ್ದಾರಿ. ಒಂದು ಮನೆ ಕಟ್ಟಿ ಒಂದು ಮದುವೆ ಮಾಡೋದಂದ್ರೆ ದೊಡ್ಡ ಜವಾಬ್ದಾರಿ ಇದು. ಬೆಂಗಳೂರಿಗೆ ಹೋಗ್ತಾನ, ಹಗಲಿ ರಾತ್ರಿ ದುಡಿತಾನ, ದುಡ್ಡೆಲ್ಲ ಕೂಡಿಟ್ಟು ಒಂದು ಮೊದಲಿಗೆ ಮನೆ ಈಗ ಹೆಣ್ಣನ್ನು ತಂಗಿ ತೋರಿಸ್ಬೇಕು ಅಂತ ಅಂದ್ರೆ, ಚೆನ್ನಾಗಿರೋದು ಒಂದು ಮನೆ ಕಟ್ಟಿದ್ರೆ ನನ್ನ ತಂಗಿಗೆ ಒಳ್ಳೆ ಹೊರ ಬರ್ತಾರೆ, ಚೆನ್ನಾಗಿರೋರು ಮದುವೆ ಮಾಡ್ಕೊಂಡು ಹೋಗ್ತಾರೆ ನನ್ನ ತಂಗಿಗೆ ಅನ್ನೋದೊಂದು ಆಸೆ ಅಣ್ಣನಿಗೆ. ಹಾಗಾಗಿ ಮೊದಲಿಗೆ ಅವನು ಮಾಡೋ ಕೆಲಸ ಕಷ್ಟಪಟ್ಟು ದುಡಿದು ಮನೆ ಕಟ್ಟಕ್ಕೊಂದು ತಯಾರಿ ಮಾಡ್ಕೊತಾನೆ. ಅದೇ ಮನೆ ಇದ್ದಿದ್ದ ಮನೆಯನ್ನು ಕೆಡವಿ ಚೆನ್ನಾಗಿರೋದೊಂದು ಮನೆ ಕಟ್ತಾನೆ. ಅದು ಒಂದು ದೊಡ್ಡ ಕೆಲಸ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಇದ್ರೊಳಗೆ ಈ ಅಣ್ಣ ತಮ್ಮ ಇಬ್ಬರು ಗೆದ್ದು ಬಿಟ್ರು ಅಂತ ಹೇಳೋದಕ್ಕೆ ನಾನಿಲ್ಲಿ ಖುಷಿ ಪಡ್ತೀನಿ. ಖರೆ ಅಂದ್ರೆ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಈ ಮಕ್ಕಳು ಕೆಲಸ ಮಾಡೋದು ನೋಡಿದ್ರೆ ನನಗೊಂಥರ ಹೃದಯ ತುಂಬಿ ಬಂದೈತಿ, ಕಣ್ಣು ತುಂಬಿ ಬಂದಾವ ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ಇಂಥ ಮಕ್ಕಳು ಇರಬೇಕು ಅಂತ ಎಲ್ಲ ತಂದೆ ತಾಯಂದ್ರಿಗೂ ಒಂದು ಅನಿಸ್ತೈತಿ. ಅದೇ ರೀತಿ ಒಂದು ಅಕ್ಕ ತಂಗಿಗೂ ಇಂಥ ಅಣ್ಣ ತಮ್ಮ ಇರಬೇಕಪ್ಪ ಅಂತೇಳಂದು ಅನಿಸ್ತೈತಿ. ಈ ಒಂದು ಸ್ಟೋರಿ ಆಯ್ತು. ಇದು ಸ್ಟೋರಿ ಅಲ್ಲ, ಇದು ನಿಜ ಜೀವನ. ಖರೆ ಅಂದರೆ ಇದು ಅವರಪ್ಪ. ಇಲ್ಲಿ ಅರ್ಶಿನ ಶಾಸ್ತ್ರ ನಡೆಯಾಕೊಂತೈತಿ. ನಾನು ನಿಜ ಹೇಳ್ಬೇಕಂದ್ರೆ ಇದು ಕಾರ್ಯಕ್ರಮದ ಅರ್ಶಿನ ಶಾಸ್ತ್ರದ್ದು ಅಲ್ಲಿದೆಲ್ಲ ವಿಡಿಯೋ ಮಾಡ್ಕೊಂಡು ಹಾಕಬೇಕು ಅಂತೇಳಿ ಬಂದೆ ನಾನು. ನಾವು ಈಗ ಅಲ್ಲಿಂದ ಮನೆಯಿಂದ ಬರೋದ್ರೊಳಗೆ ನಾನೇನೋ ಯೋಚನೆ ಮಾಡ್ಕೊಂಡು ಬಂದಿದ್ದೆ, ಏನು ಇಷ್ಟು ದೊಡ್ಡ ಕಾರ್ಯಕ್ರಮ ಇರಲಿಕ್ಕಿಲ್ಲ ಅಂತೇಳಂದು. ನಿಜ ಹೇಳ್ಬೇಕಂದ್ರೆ ತಂಗಿ ಏನು ಕೇಳ್ತಾಳೋ ಎಲ್ಲನೂ ಅವರು ಇಲ್ಲಿ ಈಡೇರಿಸ್ಕೊಟ್ಟಾರ. ಖರೆ ಅಂದ್ರೆ ಮನೆ ಕಟ್ಟಿ ತಂಗಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಾಕೊಂತಾರ. ತಂಗಿ ಏನು ಕೇಳ್ತಾಳೋ, ಅರ್ಶಿನ ಶಾಸ್ತ್ರಕ್ಕೆ ನನಗೆ ಅರ್ಶಿನ ಬಟ್ಟೆ ಬೇಕು ಅಂದ್ಲು, ಅರ್ಶಿನ ಬಟ್ಟೆ ತರಿಸ್ಕೊಟ್ರು.
ಆಕೆ ಇಂಥದ್ದು ನನಗೆ ಈ ರೀತಿ ನನಗೆ ಅರ್ಶಿನ ಶಾಸ್ತ್ರ ಮಾಡಬೇಕು ಅಂತ ಅಂದರು. ಅದೇ ರೀತಿ ಅರ್ಶಿನ ಶಾಸ್ತ್ರನ ತಯಾರಿ ಮಾಡಿಕೊಂಡ್ರು. ಆಮೇಲೆ ತಾವೇ ನಿಜ ಹೇಳ್ಬೇಕಂದ್ರೆ ಎಲ್ಲ ಒಂದು ವಯಸ್ಸಿನ ಗಂಟು ಹುಟ್ಟಿರ್ತಾವೆ ಇಲ್ಲಿ. ಇಷ್ಟ್ರಿಗೂ ನೋಡ್ರಿ ನೋಡೋಕುಂತೀರಿ ನೀವು, ಎಲ್ಲರಿಗೂ ಬಟ್ಟೆ ತರಿಸ್ಕೊಂಡಾರ. ಹಳದಿ ಕಲರಿನ ಅರ್ಶಿನ ಶಾಸ್ತ್ರದ ಏನು ಬಟ್ಟೆ ಬೇಕು ಅದನ್ನೆಲ್ಲ ಎಲ್ಲರೂ ಒಂದು ಸರ್ತಿ ನನ್ನ ತಂಗಿ ಮದುವೆಗೆ ನಾನು ಖರ್ಚು ಮಾಡ್ತೀನಿ ಅನ್ನೋದೊಂದು ಅಣ್ಣ ತಮ್ಮರ ಒಂದು ಆಸೆ. ಎಲ್ಲರಿಗೂ ಬಟ್ಟೆ ತರಿಸ್ಕೊಂಡಾರ. ಬಟ್ಟೆ ತರಿಸ್ಕೊಂಡು ಭಾಳ ಚೆನ್ನಾಗಿ ಅರ್ಶಿನ ಶಾಸ್ತ್ರ ಮಾಡಿದ್ದಾರೆ ಇಲ್ಲಿ ನನ್ನ ತಮ್ಮನ ಮಗಳು ಸಹಿತ ಐತೆ ನೋಡ್ರಿ, ಸಮನ್ವಿ. ಅದನ್ನು ಭಾಳ ಹಚ್ಕೊಂಡ್ಬಿಟ್ಟಾಳಕ್ಕೆ. ಹಾಗಾಗಿ ತನ್ನ ಜೊತೆಗೇನ ಅರ್ಶಿನ ಹಚ್ಚಿಸ್ಕೊಳೋದು, ನೀರು ಹಾಕ್ಸ್ಕೊಳೋದು ಎಲ್ಲ ಜೊತೆ ಕುಂದಿಸ್ಕೊಂಡು ಕಾರ್ಯಕ್ರಮ ಮಾಡಿಸ್ಕೊಂಡ್ಲು. ಭಾಳ ಖುಷಿ ಆಗುತ್ತೆ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಣ್ಣ ತಂಗಿ ಎಲ್ಲ. ಒಂದು ರೀತಿ ಹೇಳ್ಬೇಕಂದ್ರೆ ಇದು ಒಂದು ಹೃದಯ ತುಂಬಿ ಬರುವಂಥ ಒಂದು ಕ್ಷಣ ಅನ್ಕೊತೀನಿ. ನನ್ನ ಕಣ್ಣಂತೂ ನಿಜವಾಗ್ಲೂ ಅವತ್ತು ತುಂಬಿ ಬಂದಿತ್ತು. ಇಂಥ ಅಣ್ಣ ತಮ್ಮನು ಇರ್ತಾರೇನಪ್ಪ ಅಂತ ಅಂದೇಳಂದು. ಈ ತಂದೆ ತಾಯಿ ನಿಜವಾಗ್ಲೂ ಪುಣ್ಯ ಮಾಡ್ಯಾರ ಅಂತ ಅನ್ಕೊತೀನಿ ನಾನು. ಎಷ್ಟು ಹೊಗಳ್ತಾಳಪ್ಪ ಅಂತ ಅನ್ಕೋಬೋದು. ಆದ್ರೆ ನನಗೆ ನಿಜ ಹೇಳ್ಬೇಕಂದ್ರೆ ಭಾಳ ಖುಷಿ ಆಗೈತಿ ಈ ಒಂದು ಮದುವೆ ಸಂಭ್ರಮ. ಅವರೆಲ್ಲ ಇಷ್ಟೆಲ್ಲ ನಾವು ಮಾಡ್ಬೇಕಿತ್ತ ಎಲ್ಲರೂ ಓಣಿ ಒಳಗೆ, ನಮ್ಮ ಓಣಿ ಅಂತೀವಿ ನಾವು, ನಮ್ಮ ಓಣಿ ಒಳಗೆ ಎಲ್ಲರೂ ಭಾಳ ಮಕ್ಕಳ ಬಗ್ಗೆ ಹೆಮ್ಮೆ ಪಟ್ಕೊಂಡ್ರು. ಇಷ್ಟು ಚೆನ್ನಾಗಿ ತಂಗಿ ಮದುವೆ ಮಾಡಿದ್ರಲ್ಲ, ಇಷ್ಟು ಚೆನ್ನಾಗಿ ಅರ್ಶಿನ ಶಾಸ್ತ್ರ ಮಾಡಿದ್ರಲ್ಲ ಅಂದ್ರೆ ಮದುವೆ ಗಂಡಿನ ಮನೆಯವ್ರ ಕಡೆ ಬಂದಿತ್ತು. ಹಾಗಾಗಿ ತಮ್ಮ ಕೈಲಿ ಏನಾಗುತ್ತೋ ಎಲ್ಲನೂ ತಾವು ಮಾಡಿದರು. ಇಲ್ಲಿ ಅರ್ಶಿನ ಶಾಸ್ತ್ರ ಮುಗೀತು. ನಂತರ ಇಲ್ಲಿ ಬಳೆ ಶಾಸ್ತ್ರ ಮಾಡಾಕುಂತಾರ. ಬಳೆಗೆಲ್ಲನೂ ಅಮ್ಮ ಬಂದಾರ ಇಲ್ಲಿ ಬಳೆ ಇಡಕ್ಕೆ. ಬಳಿಗೆ ಮೊದಲಿಗೆಲ್ಲ ಅರ್ಶಿನ ಕುಂಕುಮ ನೀರು ಪ್ರೋಕ್ಷಣೆ ಮಾಡಿ ಅರ್ಶಿನ ಕುಂಕುಮ ಮತ್ತು ಆರತಿ ಬೆಳಗ್ಗೆ ಹೂವು ಮುಡಿಸಿ ಇದೇನದು ಮದುಮಗಳ ಕಡೆಯಿಂದ ಅಲ್ಲಿ ನಮಸ್ಕಾರ ಮಾಡಿಸಿ ನಂತರ ಈಗ ನೋಡ್ರಿ ಅವ್ರ ಅಮ್ಮಾರು ಮುಸ್ಲಿಮ್ಸ್ ಕರೆ ಅಂದ್ರೆ ಅವರು ಅರ್ಶಿನ ಹಚ್ಚಿಸ್ಕೊಂಡು ಇಲ್ಲಿ ಬಳೆ ತೊಡ್ಸಕ್ಕೆ ತಯಾರಾಗ್ತಾರೆ. ಇಲ್ಲಿ ನಮ್ಮ ಚೋಟಿ ಬಂದು ಕೂತ್ಕೊಂಡು ನೋಡ್ರಿ ಪಕ್ಕಕ್ಕೆ. ಆಕೆ ಇಲ್ದಂಗೆ ಈ ಕಾರ್ಯಕ್ರಮ ನಡೆದೇ ಇಲ್ಲ ಅನ್ಬೋದು. ಈಗ ಎಲ್ಲರೂ ಬಳೆ ತೊಡ್ಸ್ಕೊಳೋ ಶಾಸ್ತ್ರ. ಯಾರು ಎಷ್ಟು ಬಳೆ, ಇದೊಂದು ಶಾಸ್ತ್ರ ಅಂತ ಅಂದ್ರೆ ಒಬ್ಬೊಬ್ಬರು ಒಂದೊಂದು ಕಡೆ ಏನು ಮಾಡ್ತಾರೆ 5 2 ಈ ರೀತಿ ಎಲ್ಲ ಬಳೆ ಇಟ್ಟು ಮುಗಿಸ್ತಾರೆ. ಆದರೆ ಇಲ್ಲಿ ಪ್ರತಿಯೊಬ್ಬರು ತಮಗೆ ಎಷ್ಟೆಷ್ಟು ಬೇಕು ಏನೇನು ಬೇಕು ಬಳೆಗಳನ್ನ ಹಾಕ್ಕೊಂಡು ಖುಷಿ ಪಟ್ಟಾರ. ಭಾಳ ಅಂದ್ರೆ ಭಾಳನ ಖುಷಿ ಆಗುತ್ತೆ ಇದನ್ನೊಂದು ಕಾರ್ಯಕ್ರಮ. ನಾನು ನಿಜ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡ್ಕೊಂಡು ಹಾಕೋದು ಅಂದ್ರೆ ಆ ಹುಡುಗರ ಸಮಾಂತಿ ನಾನು ವಿಡಿಯೋ ಮಾಡ್ಕೊಂಡೆ. ಆ ಮಕ್ಕಳು ಎಷ್ಟು ಪ್ರೀತಿಯಿಂದ ತಂಗಿನ ಒಂದು ಮದುವೆ ಮಾಡಿ ಕೊಟ್ರಲ್ಲ ಅನ್ನೋದೊಂದು ನನಗೆ ಭಾಳ ಖುಷಿಯಾಗೈತಿ. ಆಮೇಲೆ ಇಲ್ಲಿ ನೋಡ್ರಿ ಇದು ಹಸೆ ಅಂತಾರಲ್ಲ, ಹಸೆ. ಇದೊಂದು ಕಂಬಳಿ ಹಸೆ ಅಲ್ಲ, ಕಂಬಳಿ ಹಸೆ ಹಾಕುಂತಾರ. ಇದನ್ನು ಯಾರು ಹಾಕಿರ್ತಾರೋ ಕೊನೆಗೆ ಅವರ ಇದನ್ನ ತೆಗಿಬೇಕಾಕತಿ ಈ ಹಸೆ ಮೇಲೆ. ಅಂದರೆ ಇದು ಮರುದಿನ ನಾನು ಮೆಹಂದಿ ಹಾಕ್ಕೊಂಡಿದ್ದು ಒಂದು ಫೋಟೋ ನಾನು ನಿಮಗೆ ತೋರಿಸಿದೆ. ಇಲ್ಲಿ ಹಸೆ ಹಾಸಿ ಇಲ್ಲಿ ಗಂಡಿನ ಮನೆ ಕಡೆಯವರು ಲಗ್ನದಕ್ಕಿ ಗಂಟು ಅಂತ ಹೇಳೋದು ತೊಗೊಂಬರ್ತಾರೆ. ಇದ್ರೊಳಗೆ ಅಕ್ಕಿ ಒಂದು ಸ್ವಲ್ಪ ಉಡಿಕ್ಕಿ ಅದನ್ನೆಲ್ಲ ಇಟ್ಕೊಂಡ್ಬಂದಿರ್ತಾರೆ ಅವರು. ಇಲ್ಲಿ ಹಸೆ ಹಾಕಿ ಅದನ್ನು ಆ ಗಂಟನ್ನು ಇಟ್ಟು ಅದಕ್ಕೆ ಎಲ್ಲ ಅರ್ಶಿನ ಕುಂಕುಮ ಹೂ ಏರಿಸಿ ಪೂಜೆ ಮಾಡಿ ನಂತರ ಆ ಗಂಟನ್ನು ಬಿಚ್ಚಿ ಅದರೊಳಗೆ ಒಂದು ಸ್ವಲ್ಪ ಅಕ್ಕಿ ತೊಗೊತಾರೆ. ಅಕ್ಕಿ ತೊಗೊಂಡು ಮನೆಯೊಳಗೆ ಒಂದು ಸ್ವಲ್ಪ ಸ್ವೀಟ್ ಮಾಡಿ ಅವ್ರು ಯಾರೋ ಮದುಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾರೋ ಅವರಿಗೆ ಸ್ವಲ್ಪ ಸ್ವೀಟು ಮತ್ತು ಇದರೊಳಗಿನ ಅಕ್ಕಿನ ನಾವು ತೊಗೊಂಡು ಇಲ್ಲಿ ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿ ಅವರಿಗೆ ಊಟಕ್ಕೆ ಕೊಟ್ಟು ಉಳಿದಿರೋದನ್ನು ಇಲ್ಲಿ ದೇವ್ರ ಮುಂದಿಟ್ಟು ಪೂಜೆ ಮಾಡಿ ಮತ್ತೆ ವಾಪಸ್ಸು ಈ ಮದುಮಗಳ ಜೊತೆಗೇನೆ ಅದನ್ನ ಕಳಿಸ್ಕೊಡ್ತಾರೆ. ನೋಡ್ರಲ್ಲಿ ಎಷ್ಟು ಹತ್ಲು ಅಂದ್ರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಹತ್ಲು. ಅದಕ್ಕೆ ಅಂದಿದ್ದೆ ನಾನು ಈ ಒಂದು ಕ್ಷಣ, ಈ ಒಂದು ದಿನ ಪ್ರತಿಯೊಂದು ಹೆಣ್ಣು ಮಕ್ಕಳ ಜೀವನದಲ್ಲಿ ಬಂದಿರ್ತೈತಿ ಅಂತ ಇದೊಂದು ಕ್ಷಣ ನಾನು ನೆನೆಸ್ಕೊಂಡ್ಬಿಟ್ರೆ ಈಗಾದರೂ ನಮ್ಮ ಕಣ್ಣಾಗ ನೀರು ಬರ್ತಾವೆ. ಇವನ ಅಣ್ಣ ಹಿಂದೆ ಬರ್ತಿದ್ದಾನಲ್ಲ, ಅವನು ತಮ್ಮ ಇಬ್ಬರು ನಿಜ ಹೇಳ್ಬೇಕಂದ್ರೆ ಇವರಿಬ್ಬರು ನೋಡಿದ್ರೆ ನಾನು ಎಷ್ಟು ಸರ್ತಿ ಇವ್ರನ್ನ ಹೇಳಿದ್ರು ಇವ್ರ ಬಗ್ಗೆ ನನಗೆ ಕಡಿಮೆನೇ ಅನಿಸ್ತತಿ ಖರೆ ಅಂತ ಅಂದ್ರೆ. ಇಂಥ ಒಂದು ಮಕ್ಕಳು ಒಂದು ತಂದೆ ತಾಯಿಗೆ ಅದಾರ ಅಂತ ಅಂದ್ರೆ ಅದೊಂದು ಹೆಮ್ಮೆ ವಿಷಯನ. ಏನೂ ಅಪ್ಪ ಅಮ್ಮನಿಗೆ ಏನು ಗೊತ್ತಾಗಂಗಿಲ್ಲ ಅಂದ್ರೂ ಸಹಿತ ಒಂದು ತನ್ನ ಕಷ್ಟಪಟ್ಟು ತಮ್ಮನ್ನು ಓದಿಸಿ ಮತ್ತು ಮದುವೆ ಒಂದು ದೊಡ್ಡ ಮನೆಯನ್ನು ಕಟ್ಟಿಸಿ ತಂಗಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಿ ಕೊಡುವಂಥ ಜವಾಬ್ದಾರಿ ಒಂದು ಅಣ್ಣ ಹೊರ್ತಾನ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ತಂದೆ ತಾಯಿಗೆ ಯಾವುದೈತಿ. ನಾವಿಲ್ಲಿ ಮರುದಿನ ಮದುವೆಗೆ ಹೋಗ್ತಾ ಇದ್ದೀವಿ. ಯಾರಿಗೆಲ್ಲ ಈ ರೀತಿ ಅಣ್ಣ ತಮ್ಮ ಆಧಾರ ಈ ರೀತಿಯಾಗಿ ಮದುವೆ ಮಾಡಿ ಜವಾಬ್ದಾರಿಯಿಂದ ಮದುವೆ ಮಾಡಿ ಕೊಟ್ಟವ್ರದ್ದು ಅನುಭವ ಇದ್ರೆ ಮತ್ತು ಈ ರೀತಿಯಾಗಿರುವಂಥ ಮಕ್ಕಳಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಏನೋ ಒಂದು ನನಗೆ ಈ ರೀತಿ ಅಣ್ಣ ತಮ್ಮ ನೋಡಿದ್ರೆ ಏನೋ ಒಂದು ಭಾಳ ನನಗೆ ಖುಷಿ ಆಕತಿ. ನಿಜ ಹೇಳ್ಬೇಕಂದ್ರೆ ಅದು ಯಾಕೋ ಗೊತ್ತಿಲ್ಲ ನನಗೆ. ಎಲ್ಲ ಒಂದು ಅಣ್ಣ ತಮ್ಮಂದ್ರ ಮಕ್ಕಳ ಹತ್ರ ನಾನು ಕೇಳ್ತೀನಿ, ಈ ರೀತಿ ಮಕ್ಕಳಾಗ್ರಿ, ಈ ರೀತಿ ಅಣ್ಣ ತಂಗಿಯಂದ್ರ ಅಕ್ಕ ತಂಗಿಯರನ್ನ ಪ್ರೀತಿ ಮಾಡ್ರಿ ಅಂತ ಅಂದು ನಾನು ಕೇಳ್ಕೊತೀನಿ. ಹಂಗೆ ಈ ಮದುಮಕ್ಕಳಿಗೂ ಇವರು ಭಾಳ ಬಂಗಾರವಾಗಲಿ ಅಂತ ಆಶಿಸ್ತಾ ನನ್ನ ಸೊಸೆ ಇಲ್ಲಿ ಕುಣಿತಾ ಐತಿ. ನಾನಿಲ್ಲಿ ಇನ್ನೂ ಒಂದು ಹೇಳೋದು ಮರ್ತೆ, ಯಾಕೆ ಈ ಮಕ್ಕಳ ಬಗ್ಗೆ ನಾನು ಅಷ್ಟೊಂದು
ಪ್ರೀತಿಯಿಂದ ಮಾತಾಡಕೊಂತೀನಿ ಅಂತ ಅಂದ್ರೆ ಒಂದು ತಂಗಿಗೆ ಇವತ್ತಿನ ದಿನ ಮದುವೆಗೆ ಹೋಗ್ತಾ ಇದ್ದಾಳೆ ಅವಳು. ಮದುವೆಗೆ ಹೋಗೋ ಟೈಮ್ನಾಗ ಅಣ್ಣ ಮಾರ್ಕೆಟ್ಗೆ ಹೋಗಿರ್ತಾನೆ. ತಂಗಿಗೆ ಏನು ಬೇಕಪ್ಪ ಅಂತಂದ್ರೆ ಒಂದು ಮೇಯ್ನಾಗಿ ಬೇಕಾಗಿರೋದು ಒಂದು ಹೇರ್ ಪಿನ್ನು ಇವೆಲ್ಲ ಸಣ್ಣ ಸಣ್ಣ ವಿಷಯ ಅನಿಸ್ಬೋದು. ಆದ್ರೆ ಹೆಣ್ಮಕ್ಳಿಗೆ ಹೂ ಮಾಡ್ಕೊಳಕ್ಕೆ ಹೇರ್ ಪಿನ್ ಬೇಕು, ಸೀರೆ ಪಿನ್ ಮಾಡ್ಕೊಳಕ್ಕೆ ಪಿನ್ ಬೇಕು. ಇವೇನಾದರೂ ಕಡಿಮೆ ಬಿದ್ದಿದ್ದಾವು ಅಂತೇಳಂದು ತಂಗಿಗೆ ಹೋಗಿ ಫೋನ್ ಮಾಡ್ತಾನೆ. ಹೇರ್ ಪಿನ್ ಬೇಕಾ, ನಿನಗೆ ಪಿನ್ ಬೇಕಾ, ಏನಾದರೂ ಇದ್ರು ಹೇಳು, ನಾನು ತೊಗೊಂಬರ್ತೀನಿ ಅಂತೇಳಂದು. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯ ಆಗಿರೋದು ಫ್ರೆಂಡ್ಸ್. ಆದರೆ ನನಗಿದೇನೋ ಒಂದು ಹೃದಯ ತುಂಬಿ ಬರುವಂಥ ಒಂದು ವಿಷಯ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇವೆರಡೂ ಇಲ್ದಂಗೆ ಹೆಣ್ಮಕ್ಳು ಅದು ಅಲಂಕಾರ ಪೂರ್ತಿ ಆಗಂಗಿಲ್ಲ ಅಂತೇಳಂದು ನಾನು ಅನ್ಕೊತೀನಿ. ನಿಜ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋ ನನಗೆ ನಿಮಗೆಲ್ಲರಿದ್ರಿಗೂ ತರಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವರೇ ಇಬ್ಬರು ಅಣ್ಣ ತಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.